guys, welcome back to my YouTube channel Pallu Vlogs. So ನಾನು ನಿಮ್ಮ ಪ್ರೀತಿಯ ಪಲ್ಲವಿ. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಚಿಕ್ಕಿ ಮನೆಯಿಂದ. ಸೊ ಈಗ ಟೈಮ್ ಅಂತೂ 12 ಗಂಟೆ ಆಗಿದೆ. ಈಗ ತಾನೇ ನಾನು ನಾಷ್ಟ ಮಾಡಿದೆ. ಆ್ಯಕ್ಚುಲಿ ಇವರು ಕರಿಯಪ್ಪನ ದೇವ್ರ ಯಾವ್ದು ಎಕ್ಸಾಕ್ಟ್ಲಿ ಹಂಗೆ ಅದು ಯಾವುದೋ ದೇವಸ್ಥಾನದಲ್ಲಿ ಪರುವಿತ್ತು ಊಟ ಎಲ್ಲ ಹಾಕ್ತಾರೆ ಅಂದ್ಬಿಟ್ಟು ಪ್ರಸಾದ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಊಟ ಮಾಡಿದ್ರೆ ರೆಡಿ ಹಾಕೊಂತಿದ್ದೆ. ಬಟ್ ನೋಡಿದ್ರೆ ಅದು ಮಿಸ್ಕಮ್ಯುನಿಕೇಟ್, ಒಂದು ಹುಡುಗ ಮಿಸ್ಕಮ್ಯುನಿಕೇಟ್ ಮಾಡ್ಬಿಟ್ಟು ಬೇರೆ ದೇವಸ್ಥಾನದಲ್ಲಿರೋ ಪರುವನ್ನ ಈ ದೇವಸ್ಥಾನದಲ್ಲಿ ಐತೆ ಅಂತ ಹೇಳ್ಬಿಟ್ಟು ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ಇಲ್ಲೇ ಯಾವುದೋ ಒಂದು ದೇವಸ್ಥಾನ ಇದೆ ಅಂತೆ. ಸೊ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಆ್ಯಂಡ್ ನಾಷ್ಟ ಮುಗೀತು. ನಾಷ್ಟಕ್ಕೆ ಮೊಳಕೆ ಕಟ್ ಸಾರು ತಿಂದು ಅನ್ನ ತಿಂದು ಇವಾಗ ಹೋಗ್ಬೇಕು. ಮೊಳಕೆ ಕಟ್ ಸಾರು ತಿಂದು ಅನ್ನ ತಿಂದು ಇವಾಗ ಹೋಗ್ಬೇಕು. ಅಲ್ಲ, ತಿಂದಿದ್ದಾಗಿದೆ, ಇವಾಗ ಹೋಗ್ಬೇಕು. ನಮ್ಮ ಧನು ಮೇಡಮ್ ರೆಡಿ ಆಗ್ತಿದ್ದಾಳೆ. ಇವತ್ತಿನ ಡೇ ಹೇಗಾಗುತ್ತೆ ಅಂತ ನೋಡೋಣ. ಸೊ ನೆನ್ನೆ ನಾವು ಊರಿಗೆ ಬಂದ್ವಿ, ಯಾಕಂದರೆ ನನಗೆ ಕಂಟಿನ್ಯೂಸ್ 3 days ಹಾಲಿಡೇ ಇತ್ತು. ಸೊ ಅದಕ್ಕೆ ಮಿಥುನ್ಗೆ ಆಲ್ರೆಡಿ ಹಾಲಿಡೇ ಸ್ಟಾರ್ಟ್ ಆಗಿದೆ, ವೆಕೇಷನ್. ಸೊ ನಾನು ನಮ್ಮ ಮಮ್ಮಿ ಮಿಥುನ್ ಬಂದಿದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಗೈಸ್. ಈ ಪಪಾಯ ಕೊಯ್ದುಬಿಟ್ಟು ಇಲ್ಲಿ ದೊಡ್ಡ ತಟ್ಟೆಯಲ್ಲಿ ಇಷ್ಟಿಕ್ ತಟ್ಟೆಲಿ ಅವ್ರು ತಿಂತವ್ರೆ. ಸೊ ನಾವು ಪಪಾಯ ತಿನ್ನೋಣ ಗೈಸ್. ಇದು ಇಲ್ಲೇ ಬೆಳೆದಿರೋದು ಅಲ್ಲ, ತಗೊಬಂದಿರುತ್ತಾನೆ, ಊರಲ್ಲೇ ಬೆಳೆದಿರೋದು. ಇಲ್ಲ ಚೆನ್ನಾಗಿದೆ ಗೈಸ್, ಪಪಾಯ ಚೆನ್ನಾಗಿದೆ. ನಾವು ಮನೇಲಿದ್ರೆ ಆಚೆಗೆ ಬರಲ್ಲ, ಬಿಸಿಲು ನೋಡಿ ಹೆಂಗಿದೆ. ಆ್ಯಂಡ್ ಈ ಹುಡುಗರು ಇಲ್ಲೇ ಬೆಳಗ್ಗೆಯಿಂದ ಆಡ್ತಾನೆ ಅವ್ರಿಗೆ ಊಟ ಬೇಡ ಏನೂ ಬೇಡ. ಮನೇಲಿ ಇದ್ದಿದ್ರೆ ಊಟ ಅಂತ ಕೇಳಿರೋರು. ಇಲ್ಲಿ ಬೆಳಗ್ಗೆಯಿಂದ ಟೀ ಕೊಡ್ಬಿಟ್ಟು ಹೋಗಿರೋದು ಅಷ್ಟೇ, ಆಚೆಗೆ ಆಡ್ತಾನೆ ಅವ್ರೆ. ಇವಾಗ ಊಟವೇ ಬೇಡ ಏನೂ ಬೇಡ. ಇಲ್ಲಿಂದ ಒಂದು ಸ್ವಲ್ಪ ದೂರ, ಮುಂದೆ 1 kilometer ಜಾಸ್ತಿ ಇದೆಯಂತೆ. ಅದಕ್ಕೆ ಚಿಕ್ಕ ಬಿಟ್ಕೊಡ್ತಾರೆ. ಆ್ಯಂಡ್ ಇದೇ ನಮ್ಮ ಚಿಕ್ಕಿಯವರ ಮನೆ. ಅವ್ರ ಹುಡುಗರು ಆಡ್ತಾನೆ ಅವ್ರೆ. ಲೆಟ್ಸ್ ಗೋ ಗೈಸ್. ನೋಡಿ ಎಲ್ಲ ಆಡ್ತಿದ್ದಾರೆ, ಅವಾಗಿಂದ ಆಡ್ತಾನೆ ಅವ್ರೆ. ಸೊ ಗೈಸ್, ನಮ್ಮ ಚಿಕ್ಕ ಬ್ಯುಸಿ ಇದ್ದಾರೆ, ಅವರು ಬರಲ್ವಂತೆ. ಸೊ ಅದಕ್ಕೆ ನಾವೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲು ಗೈಸ್, ಅದೇ ನನಗೆ ಬೇಜಾರಾಗ್ತಿರೋದು. ಬಿಸಿಲಲ್ಲಿ ಹೆಂಗೆ ನಡ್ಕೊಂಡು ಹೋಗೋದು. ಹಾಗೆ ನಾವು ಪೂಜೆ ಸಾಮಾನು ಎತ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. 12 ಗಂಟೆ ಆಗಿದೆ. ಅವ್ರು ಪೂಜಾರಿ ಇದ್ರೆ ಪೂಜೆ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಹಂಗೆ ನಾವೇ ಮಾಡ್ಕೊ ಬರೋದು. ಹೋಗ ಸ್ನಾನ ಮಾಡಿ. ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಸೊ ಗೈಸ್, ಇಲ್ಲಿ ಏರಿ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಆ ಕಡೆ ನೋಡಿದ್ರೆ ಕೆರೆ ಇದೆ. ಸೊ ಇಲ್ಲಿಂದ ಇನ್ನೂ ಒಂದಷ್ಟು ದೂರ ನಡ್ಕೊಂಡು ಹೋಗ್ಬೇಕಂತೆ. ಇಲ್ಲಿ ಯಾರು ಫಿಶಿಂಗ್ ಮಾಡ್ತವ್ರೆ, ಕಾಣಿಸ್ತೈತೋ ಇಲ್ಲೋ ಗೊತ್ತಿಲ್ಲ. ಸೊ ಅಲ್ಲಿ ಫಿಶಿಂಗ್ ಮಾಡ್ತಿದ್ದಾರೆ. ಆ್ಯಂಡ್ ಅಲ್ಲಿ ಸೆಂಟರ್ ಒಂಥರ ಚೆನ್ನಾಗಿದೆ. ಅದೇನದ ಅದೇ ಹಂಗೆ ಹಾಕಿರೋದಾ? ಇಲ್ಲಿಂದ ಇನ್ನೂ ಇಲ್ಲಿಂದ ಒಂದು 700 meters ನಡ್ಕೊಂಡು ಹೋಗ್ಬೇಕು. ನಾವಿಬ್ಬರೇ ಬಂದಿದ್ದೀವಿ ಗೈಸ್. ಸೊ ಇವಾಗ ನಡ್ಕೊಂಡು ಹೋಗ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಮನೆಗೆ ಹೋಗೋದು ಅಲ್ಲದನು. ಎಸ್ ಅಷ್ಟೇ. ಇದೆ ಕೆರೆ ಆ್ಯಂಡ್ ಇದೆ ರೋಡು. ಆ್ಯಂಡ್ ಅಲ್ಲಿ ಡೆಡ್ ಎಂಡ್ ಗಂಟೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ. ಸೊ ಅಲ್ಲೇ ಫಿಶಿಂಗ್ ಮಾಡ್ತಿರೋದು ನೋಡಿ. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇನು ಎಸ್ ಅಷ್ಟೇ. ಈ ಹಳ್ಳಿಗಳು ಬರೋಕ್ಕೆ ಒಂಥರ ಚೆಂದ ಗೈಸ್. ಯಾಕಂದರೆ ಲೈನ್ ಈ ಊರೊಳಗಡೆ ಹೋಗ್ತಾ ಇದ್ರೆ ಮನೆಗೂ ಹಸು ಇರುತ್ತೆ, ಮನೆಗೂ ಕುರಿ ಇರುತ್ತೆ. ಇದನ್ನೆಲ್ಲ ಅದೇ ಒಂದೇ ಕೊಡೋದು ಫೀಲು ಹಳ್ಳಿಗೆ ಬಂದರೆ. ಯಾಕಂದರೆ ಬೆಂಗಳೂರಲ್ಲಿ ಬರೀ ರೋಡು, ಕಾರ್ಗಳು, ಗಾಡಿಗಳು ಅವಷ್ಟೇ ನೋಡಿರ್ತೀವಿ. ಈ ಹಳ್ಳಿಗೆ ಬಂದಾಗ ಹಸು ಅಂದರೆ ನಮ್ಮನೆ ಹತ್ರನೂ ಹಸು ಬರ್ತಾಯಿರ್ತವೆ ಅನ್ಕೋ, ಬಟ್ ಈ ಥರ ಫೀಲ್ಸ್ ಕೊಡಲ್ಲ. ಸೊ ಹಳ್ಳಿಗೆ ಬಂದಾಗ ಹಂಗೆ ಹಸು ನೋಡೋದೇ ಒಂಥರ ಚೆಂದ. ಆಮೇಲೆ ಆ ವಾತಾವರಣ, ಗಿಡ ಮರ ಹಳ್ಳಿಗೆ ಬಂದಾಗೆ ಚೆಂದ ಆಗುತ್ತೆ. ನನಗೆ ಬೆಂಗಳೂರೇ ಇಷ್ಟ ಆಗೋಲ್ಲ. ಬಟ್ ಏನು ಮಾಡೋದು, ನಮ್ಮಂಥವ್ರು ಇಲ್ಲಿ ಬಂದು ಇರೋಕ್ಕಾಗಲ್ಲ. ಯಾಕಂದರೆ ನಾವು ಬೆಂಗಳೂರಲ್ಲಿ ಇದ್ದು ಅಲ್ಲಿ ಅಂದರೆ ಇಲ್ಲಿ ಜಾಸ್ತಿ ಕೆಲಸ ಇರುತ್ತೆ, ಅದೊಂದೇ. ಇಲ್ಲಾಂದರೆ ಪರವಾಗಿಲ್ಲ, ಯಾರನ್ನ ಬೇರೆಯವ್ರು ಮಾಡೋರಿದ್ದು ನಾವು ಸುಮ್ಮನೆ ಬರೋಕ್ಕೆ ಹಿಂಗೆ ಹೋಗೋಕ್ಕಿದೆ ಚೆಂದ ಇರುತ್ತೆ.
ಮಾರೇ ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡೋದಿರಾ ಸಾಯಂಕಾಲ ಬೆಳಿಗ್ಗೆ. ಇಲ್ಲ ನಾವೇ ಬಂದ್ ಮಾಡಬೇಕು ಅಂದರೆ ನಮಗೆ ಕಷ್ಟ ಆಗ್ತದೆ. ಬಟ್ ಸ್ಟಿಲ್ ಹಳ್ಳಿ ಒಂಥರ ಚಂದ. ನಾವು ಗೊತ್ತಿಲ್ಲ ಗೈಸ್, ಇರೋ ಇಷ್ಟೇ ಎಷ್ಟು ರೋಡಲ್ಲಿ ನಮ್ಮನ್ನೇ ಗುದ್ಕೊಂಡು ಅವಾಗ ಬಂದ ಅವರು ನೋಡಿದ ತಕ್ಷಣ ನಾನು ಅದನ್ನು ಇನ್ನೇನು ಎಗ್ರಕಬೇಕಿತ್ತು ಈ ಕಡೆಗೆ. ಬಟ್ ಸ್ಟಿಲ್ ಇದೊಂದು ಜಾಗ ಇತ್ತು ಅಂದ್ಬಿಟ್ಟು ಇದೇ ಸೈಡಿಗೆ ಬಂದ್ವಿ. ಅಲ್ಲ ಗೈಸ್, ಅಲ್ಲಿ ಅದು ಬೇರೆ ಕಡೆ ಇನ್ನೊಂದು ಯಾವನೋ ಗಾಡೀಲಿ ಬರ್ತಾರೆ. ಅವರು ಎಷ್ಟು ಸ್ಪೀಡಾಗಿ ಹೋಯ್ತವ್ರೆ ಅಂದರೆ ನಮಗೆ ಭಯ ಆಗಬೇಕು. ಈಗ ಒಂದು ಗಾಡಿ ಹೋಗೋಷ್ಟು ರೋಡಲ್ಲಿ ಅಷ್ಟು ಸ್ಪೀಡಾಗಿ ಹೋಗ್ಬೇಕಾ? ಸೊ ಗೈಸ್, ಇನ್ನೊಂದು ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದಿದ್ರೆ ನಮ್ಮ ಮಂಜು ಚಿಕ್ಕಿ, ಕೀರ್ತನ ಮತ್ತು ತನೂ ಬಂದಿರೋಳು, ನಾನು ಹೋಗ್ತಿರ್ತಿದ್ದೆ. ಬಟ್ ಆ ದೇವಸ್ಥಾನ ಎಲ್ಲ ಫ್ಲಾಪ್ ಆಗೋಯ್ತು. ಯಾಕಂದರೆ ಆ ದೇವಸ್ಥಾನದಲ್ಲಿ ಪರ್ವ ಆಗ್ತಾಯಿದ್ದಿದ್ದೆ ಬೇರೆ ದೇವಸ್ಥಾನದಲ್ಲಿ. ಅದು ನಾಳೆ ಇರೋದು. ಒಂದು ಹುಡುಗ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇವತ್ತಿದೆ ಅಂತ ಹೇಳ್ದ. ಅದೆಲ್ಲ ಉಲ್ಟಾ ಪಲ್ಟಾ ಆಯಿತು. ಬಿಸಿಲು ಗೈಸ್, ಈಗಲೇ ಫಸ್ಟೇ ಟ್ಯಾನ್ ಆಗೋಗಿದ್ದೀನಿ ಕಾಲೇಜ್ಗೆ ಹೋಗ್ತಾ ಬರ್ತಾ. ಇನ್ನು ಹಿಂಗೆ ಇವಳಿಂದಾನೆ ಇವಾಗ ನೆಡ್ಸ್ಕೊಂಡು ಬಿಸಿಲು ಕರ್ಕೊಂಡು ಹೋಗ್ತಾವೆ. ಇನ್ನೂ ಒಂದಷ್ಟು ದೂರ ಐತೆ. ಅಲ್ಲಿ ಕಾರ್ ನಿಂತಿದೆಯಲ್ಲ ಗೈಸ್, ಅಲ್ಲಿ ಗಂಟು ಹೋಗ್ಬೇಕು. ಈಸ್ ಫೈನಲಿ ನಾವು ಇಲ್ಲಿ ಬಂದಿದ್ದೀವಿ. ಸೊ ಇದೇ ದೇವಸ್ಥಾನ, ಮಾರ್ಗದಮ್ಮ ದೇವಿ ದೇವಸ್ಥಾನ. ಸೊ ಹೊರಗಡೆ ಹೋಗಿ ಪೂಜೆ ಮಾಡಿಸಿ ಆಮೇಲೆ ಬರುವ. ಸೊ ಗೈಸ್, ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಈಗ ಇಲ್ಲಿ ಕೆರೆ ಹತ್ರ ಹೋಗೋಣ ಅಂತ ನಮ್ಮ ಮೇಡಮ್ ಅಂತವಳೆ. ಸೊ ಅದಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡು ಗೈಸ್ ಮೆಟ್ಲು. ಇವಾಗ ನಾವು ಕೆರೆನ ಮುಟ್ಬಿಟ್ಟು ಬರಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಇವಳೇ ಕರ್ಕೊಂಡು ಹೋಗ್ತಿರೋದು. ಮನೇಲಿ ಹೇಳ್ಕೊಳ್ಸೋರು ಕೆರೆ ಹತ್ರ ಹೋಗ್ಬೇಡ್ರಿ ಅಂತ. ಆದರೆ ಹೋಗೋಣ ಅಂತ ಹೇಳ್ತಾಳೆ. ಏನಂತ ಹೇಳಿಲ್ಲ. ಅಲ್ಲೆಲ್ಲ ಫಿಶಿಂಗ್ ಮಾಡ್ತಾರೆ ಗೈಸ್. ಅಂದರೆ ಆಳ ಇಲ್ಲ ಅನ್ಸುತ್ತೆ, ಯಾಕಂದರೆ ಅವರ ನೀ ಐಟಿಗೆ ಇರೋದು. ಅದನ್ನು ಹೋಗಿ ಬಿದ್ದಿಯಾ ಬಾಯಿ ಕಡೆಗೆ. ಏ ಕಾಲಿಕ್ ಬಿಡು ಗಬ್ಬಿ. ಜಾರ್ತಾ ಬೇಕಂತ ಕಾಲು ನೀನು ಇಕ್ಬಿಟ್ಟು ಜಾರ್ತಂತೆ. ಏನು ಸುಳ್ಳು ಹೇಳ್ತೀವಿ. ಆ್ಯಕ್ಚುಲಿ ಹೈಟ್ ಇಲ್ಲ ನೋಡು, ಅಲ್ಲೆಲ್ಲ ನಡ್ಕೊಂಡು ಹೋಗ್ತಿದ್ದಾರೆ. ಐತಲ್ಲಿ ಲೈಟ್ ಐತೆ ಅಂದರೆ ಆಳ ಇಲ್ಲ, ಮೇಲಕ್ಕೆ ಇದೆ ವಾಟರ್ ಲೆವೆಲ್. ಸೊ ಇದೇ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೆ. ಇಷ್ಟು ದಿನ ಆದಮೇಲೆ, ಇಷ್ಟು ವರ್ಷಗಳಿಂದ ಇವ್ರ ಊರಿಗೆ ಬರ್ತಾಯಿದ್ದೀನಿ. ಇದೇ ಫಸ್ಟ್ ಟೈಮ್ ಈಕೆ ನನಗೆ ಕರ್ಕೊಂಡು ಬಂದಿದ್ದು ಬೇಸ್. ಸೊ ಅದು ಬರ್ತಾ ಇರಲಿಲ್ಲ, ಬೇರೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಬಟ್ ಏನೋ ಹಿಂಗಾಗಿ ಸೊ ಈ ದೇವಸ್ಥಾನಕ್ಕೆ ಬಂದು ಇವಾಗ ನೋಡಿಕೊಂಡು ಮನೆಗೆ ಹೋಗ್ಬೇಕು. ಮನೆಗೆ ಹೋಗೋಕ್ಕೆ ಇಲ್ಲಿಂದ ಇನ್ನು ಬಿಸಿಲಲ್ಲಿ ನಡ್ಕೊಂಡು ಹೋಗ್ಬೇಕು. ಸೊ ತಲೆ ಎಷ್ಟು ಸುತ್ತಿದೆ ಗೊತ್ತಾ. ಸೊ ಬರೀ ಹೋಗುವ. ಅವಾಗಲೇ ಏರಿ ಮೇಲಿಂದ ಬಂದ್ವಿ ನಾವು. ಒಂದು ಕಾರು ಮತ್ತು ಬೈಕು ಏನೋ ಸ್ಪೀಡಾಗಿ ಬಂದ್ಬಿಟ್ರು. ಅವ್ರದ್ದೇನೋ ಇಲ್ಲಿ ಗಂಟು ಮಾಡ್ಕೋರೆ ಅಂತ ಅಷ್ಟು ಸ್ಪೀಡಾಗಿ ಬಂದುಬಿಟ್ರು ಗೈಸ್. ನಮಗೆ ಭಯ ಆಗೋಯ್ತು. ಸೊ ಅದಕ್ಕೆ ಏರಿ ಮೇಲೆ ಬಿಟ್ಟು ಏರಿ ಕೆಳಗಡೆ ನಡ್ಕೊಂಡು ಹೋಗ್ತಾಯಿದ್ವಿ. ಆ್ಯಕ್ಚುಲಿ ಮೇಲೆ ಫುಲ್ಲು ನೀರಿರುತ್ತೇನೋ ಅಂದ್ಕೊಂಡು, ಆದರೆ ಕೆರೆಯಲ್ಲಿ ಫುಲ್ಲು ನೀರಿರುತ್ತೇನೋ ಅಂದ್ಕೊಂಡು ಮೇಲಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅದು ಇವಾಗ ನಾನು ಮರ್ತೋಗಿದ್ದು ಕೆಳಗಡೆಯಿಂದ ಹೋಗ್ತಿದ್ದೀವಿ. ಯಾಕಂದರೆ ಕೆಳಗಡೆ ಅಷ್ಟೊಂದು ಗಾಡಿಗೆ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾವು ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಮಲ್ಕೊಬಿಟ್ರೆ ಈ ಬಿಸಿಲಲ್ಲಿ ಆಯ್ತು. ಪಾಪ ಇವಳು ಈ ಡ್ರೆಸ್ ಹಾಕೊಳ್ಳಲ್ಲ ಅಂದ್ಲು ಗೈಸ್. ಸೆಕೆಗೆ ಅಂದರೆ ಇವಾಗ ಹೋಗ್ಬಿಟ್ಟು ಬರ್ತೀವಲ್ಲ, ಹಾಕೋ ಅಂದೆ. ಪಾಪ ಅವಳು ಸೆಕೆಯಲ್ಲಿ ಬೆಂದೋಗವಳೆ ಅಲ್ಲದನು. ಎಸ್ ಎಲ್ಲದಕ್ಕೂ ಎಸ್. ಆ್ಯಕ್ಚುಲಿ ನಾನು ಇವಳು ಇಬ್ಬರೇ ಬರ್ತೀವಿ. ಹುಡುಗರನ್ನೆಲ್ಲ ಮನೇಲಿ ಬಿಟ್ಟು, ಹಾಗೆ ನಮ್ಮ ಚಿಕ್ಕಿಯವರು ಏನು ಮಾಡಿದ್ದಾರೆ ಗೊತ್ತಾ, ನಮಗೆ ಕಾಸು ಕೊಟ್ಟು ಕಳಿಸಿದೆ. ಏನಕ್ಕೆ ಅಂದರೆ ಬರ್ತಾ ಏನಾದರೂ ತಿನ್ಕೊಂಡು ಬರ್ರಿ, ತೊಗೊಂಡು ಹೋಗಿ ಅಂತ ಹೇಳಿಲ್ಲ, ತಿನ್ಕೊಬರ್ರಿ ಅಂತ ಹೇಳಿದರು. ಸೊ ಅದಕ್ಕೆ ಅಲ್ಲಿ ಒಂದು ಅಂಗಡಿ ಇದೆ, ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಹೋಗುವ. ಬಾಡಿಗೆ ಜ್ಯೂಸ್ ಬೇಕು ತಣ್ಣಗೆ, ಆಚೆ ಊರಿ ಬಿಸ್ಲಿಗೆ.